ವಿಧಿಯು ತನಗೆ ಒಪ್ಪಿಗೆಯಾದರೆ ಎಂಥವರನ್ನು ಸಹ ಒಟ್ಟಿಗೆ ಸೇರಿಸುತ್ತದೆ. ಅವರು ಬೇರೆ ದ್ವೀಪದಲ್ಲಿ, ಮಹಾಸಮುದ್ರದ ಮಧ್ಯದಲ್ಲಿ, ದಿಕ್ಕುಗಳ ಕೊನೆಯಲ್ಲಿದ್ದರೂ ಲೆಕ್ಕಿಸುವುದಿಲ್ಲ. ಕಾಲ ಕೆಳಗೆ ಇರುವ ಧೂಳನ್ನು ಕೇವಲವಾಗಿ ನೋಡಬೇಡಿ, ಕಣ್ಣಲ್ಲಿ ಬಿದ್ದಾಗಲೇ ಗೊತ್ತಾಗುವುದು ಧೂಳಿನ ಬೆಲೆ. ಹಾಗೆಯೇ ಯಾರನ್ನು ಕೇವಲವಾಗಿ ಕೀಳಾಗಿ ನೋಡಬೇಡಿ, ಎಲ್ಲರಿಗೂ ಒಂದು ಗೌರವ, ಬೆಲೆ ಇದ್ದೇ ಇರುತ್ತದೆ. ಅದು ಗೊತ್ತಾಗುವುದು ಸಮಯ ಬಂದಾಗಲೇ. ಜೀವನ ಕಲಿಸಿದ ಪಾಠ ಇಷ್ಟೇ. ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿರಬೇಕೇ ಹೊರತು ಅವರನ್ನು ಬದಲಾಯಿಸಲು ಹೋಗಬಾರದು. ಸುಮ್ಮನೆ ನಮ್ಮ ಸಮಯ ವ್ಯರ್ಥ. ಒಬ್ಬರ ಮನಸ್ಸು ನೋಯಿಸುವುದು ಸಮುದ್ರಕ್ಕೆ ಕಲ್ಲು ಎಸೆದಷ್ಟೇ ಸುಲಭ. ಆದರೆ ಆ ಕಲ್ಲು ಎಷ್ಟು ಆಳಕ್ಕೆ ಹೋಗಬಹುದು ಎನ್ನುವುದು ಎಸೆದವರಿಗೆ ತಿಳಿಯುವುದಿಲ್ಲ. ಹಿಂದೆ ಸುಟ್ಟು ಬಿಡಿ ಬೇರೆಯವರ ಮೇಲಿನ ನಿರೀಕ್ಷೆಯನ್ನ. ನೀವು ಒಳ್ಳೆಯವರೆಂದು ನಟಿಸುವುದನ್ನ, ಒಳಗೊಂದು ಹೊರಗೊಂದು ಮಾತನಾಡುವುದನ್ನ. ಬದುಕು ಒಂದು ಪಯಣ, ಅದಕ್ಕೆ ರೆಡಿಮೇಡ್ ರೋಡ್ ಮ್ಯಾಪ್ಗಳಿರುವುದಿಲ್ಲ. ನಮ್ಮ ಗುರಿ, ನಮ್ಮ ದಾರಿ ನಾವೇ ನಿರ್ಧರಿಸಿಕೊಳ್ಳಬೇಕು. ಕಾಲಕ್ಕೆ ಕೊಂಚ ಕಾಲಾವಕಾಶ ಕೊಡು. ಕಾಲಕ್ಕೆ ನಿನ್ನ ಕೆಟ್ಟ ಕಾಲವನ್ನು ಬದಲಾಯಿಸುವ ಶಕ್ತಿ ಇದೆ. ಕಾರಣ ಹೇಳದೆ ಬಿಟ್ಟು ಹೋಗುವವರ ಹಿಂದೆ ಅಲೆದು ಕಾರಣ ಕೇಳುವ ಅವಶ್ಯಕತೆ ಇದೆಯೇ, ಅಥವಾ ಹೋದವರು ಹೋಗಲಿ ಎಂದು ಸುಮ್ಮನಿರುವುದು ಸರಿಯೇ? ಇದು ನಿಮಗೆ ಬಿಟ್ಟಿದ್ದು. ಅತ್ತರೆ ಆಗಿರೋ ನೋವೆಲ್ಲ ಮರೆಯಾಗುವುದಿಲ್ಲ. ನಕ್ಕರೆ ಏನು ನೋವೇ ಆಗಿಲ್ಲ ಅಂತನೂ ಅಲ್ಲ. ಇಲ್ಲಿ ಒಳಗೊಂದು ಹೊರಗೊಂದು ಇರೋರೇ ಎಲ್ಲ. ಯಾರು ಯಾರಿಗೂ ಅರ್ಥವಾಗುವುದಿಲ್ಲ. ಸೈಕಾಲಜಿ ಹೇಳುತ್ತೆ, ಸ್ತ್ರೀಯರು ಬುದ್ಧಿವಂತರು, ಏಕೆಂದರೆ ಅವರು ಕಲಿಯುವುದು ಕಡಿಮೆ, ತಿಳಿದುಕೊಳ್ಳುವುದು ಹೆಚ್ಚು. ಕಾರಣ ಏನೆಂದು ನಿಮಗೆ ತಿಳಿದಿದ್ದರೂ ನೀವು ಒಬ್ಬರ ಬಗ್ಗೆ ಯೋಚಿಸುವುದನ್ನು ಮಾತ್ರ ನಿಲ್ಲಿಸಲು ಸಾಧ್ಯವಾಗುತ್ತಲೇ ಇಲ್ಲ ಎಂದರೆ ಅದರ ಅರ್ಥ ಪ್ರೀತಿಯಲ್ಲದೆ ಬೇರೇನು. ಯಾವ ಸಂಬಂಧಗಳು ತಮಗಿಷ್ಟ ಬಂದಂತೆ ಬೆಸೆಯುವುದಿಲ್ಲ, ಏಕೆಂದರೆ ನಿಮಗೆ ಯಾವಾಗ, ಹೇಗೆ, ಯಾರು ಭೇಟಿಯಾಗಬೇಕೆಂದು ಆ ಭಗವಂತ ಯೋಚಿಸಿರುತ್ತಾನೆ. ಮಾನ ಮತ್ತು ಸನ್ಮಾನದ ವಿಷಯದಲ್ಲಿ ಒಂಟಿಯಾಗಿರಬೇಕು ಎಂದರೆ ಇದ್ದು ಬಿಡಿ, ಆದರೆ ಯಾರ ಮುಂದೆಯೂ ನಿಮ್ಮನ್ನು ನೀವು ಒಡೆದು ಹೋಗಲು ಬಿಡಬೇಡಿ. ನಿಮಗೆ ನೀವು ಸನ್ಮಾನ ಕೊಟ್ಟರೆ ಮಾತ್ರ ಬೇರೆಯವರು ನಿಮಗೆ ಮಾನ ಕೊಡಲು ಸಾಧ್ಯ. ಯಾರು ನಿಜವಾದ ಪ್ರೀತಿಯಲ್ಲಿ ಬಿದ್ದಿರುತ್ತಾರೋ ಅವರು ಸಣ್ಣ ಪುಟ್ಟ ವಿಷಯಗಳಿಗೂ ಹೊಟ್ಟೆ ಕಿಚ್ಚು ಪಡುತ್ತಾರೆ ಎಂದು ಒಂದು ರಿಸರ್ಚ್ನ ಪ್ರಕಾರ ಸಾಬೀತಾಗಿದೆ. ವಿಶ್ವಾಸ ಮತ್ತು ನಿಮ್ಮನ್ನು ನೀವು ಸಮರ್ಪಿಸಲು ಇಬ್ಬರು ಆತ್ಮೀಯ ಗೆಳೆಯರು ಸಾಕು. ಹೆಚ್ಚು ಜನಗಳ ಗೆಳೆತನ ಇದ್ದರೆ ನಿಮಗೆ ಮಾನಸಿಕ ಖಿನ್ನತೆ ಆಗಬಹುದು ಮತ್ತು ಒತ್ತಡ ಹೆಚ್ಚಾಗಬಹುದು. ಕೇವಲ ಜನರು ನಿಮ್ಮನ್ನು ದ್ವೇಷಿಸಲು ಕಾರಣವೆಂದರೆ ಅವರು ಏನಾಗಬೇಕೆಂದು ಬಯಸಿರುತ್ತಾರೋ ಅದರ ಪ್ರತಿಬಿಂಬ ನೀವಾಗಿರುತ್ತೀರಿ. ತುಂಬಾ ದುಃಖದಲ್ಲಿರುವಾಗ ಕಣ್ಣೀರನ್ನು ಹಿಡಿದಿಟ್ಟುಕೊಂಡು ಸಾಮಾನ್ಯ ರೂಪದಲ್ಲಿ ನೀವು ವರ್ತಿಸಿದರೆ ಅದು ನಿಮ್ಮ ಮೆದುಳು ಮತ್ತು ಹೃದಯದ ಮೇಲೆ ಒತ್ತಡವನ್ನು ಹಾಕುತ್ತದೆ. ಆದ್ದರಿಂದ ದುಃಖವಾದಾಗ ಅತ್ತು ಬಿಟ್ಟರೆ ಆರೋಗ್ಯವಾಗಿರುತ್ತೀರಿ. ಒಬ್ಬ ವ್ಯಕ್ತಿಯ ಜೊತೆ ನೀವು ಯಾವಾಗಲೂ ಮಾತನಾಡುತ್ತಿದ್ದರೆ ಅವರ ಪ್ರೀತಿಯಲ್ಲಿ ಬೀಳುವ ಸಂಭವ ಹೆಚ್ಚಿರುತ್ತದೆ. ಜವಾಬ್ದಾರಿಗಳು ಮನುಷ್ಯನನ್ನು ಸಮಯಕ್ಕಿಂತ ಮುಂಚೆ ಪ್ರಬುದ್ಧನನ್ನಾಗಿಸುತ್ತದೆ. ಸಮಯವನ್ನು ಎಲ್ಲ ತುಂಬಾ ಇಷ್ಟಪಡುತ್ತಾರೆ, ಆದರೆ ಸಮಯವನ್ನು ತುಂಬಾ ತಪ್ಪಾಗಿ ಉಪಯೋಗ ಮಾಡಿಕೊಳ್ಳುತ್ತಾರೆ. ತ್ಯಾಗವಿಲ್ಲದೆ ನಮಗೆ ಏನನ್ನು ಗಳಿಸಲು ಸಾಧ್ಯವಿಲ್ಲ. ಒಂದು ಶ್ವಾಸವನ್ನು ತೆಗೆದುಕೊಳ್ಳುವ ಮೊದಲು ಇನ್ನೊಂದು ಶ್ವಾಸ ಬಿಡಲೇಬೇಕು. ಶರತ್ಕಾಲದಲ್ಲಿ ಕೇವಲ ಮರದ ಎಲೆಗಳು ಉದುರಿ ಬೀಳುತ್ತವೆ, ಆದರೆ ಒಬ್ಬರ ಮನಸ್ಸಿನಿಂದ ಕೆಳಗೆ ಇಳಿಯಲು ಯಾವ ಕಾಲವೂ ಇರುವುದಿಲ್ಲ. ಒಂದೇ ಸಮಯದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ಪ್ರೀತಿ ಮಾಡಿದಾಗ ಪ್ರೀತಿಯ ತೀವ್ರತೆಯಲ್ಲಿ ವ್ಯತ್ಯಾಸ ಇರುತ್ತದೆ. ಜೀವನದಲ್ಲಿ ಬಿರುಗಾಳಿ ಅವಶ್ಯಕವಾಗಿದೆ. ಇದರಿಂದ ಗೊತ್ತಾಗುತ್ತೆ ಯಾರು ಕೈ ಬಿಟ್ಟು ಹೋಗುತ್ತಾರೆ, ಯಾರು ಹಿಡಿದು ನಿಲ್ಲುತ್ತಾರೆ ಎಂದು. ಹೃದಯವನ್ನು ಹಂಚುವುದಕ್ಕಿಂತ ಒಂದು ಸಸಿಯನ್ನು ಹಂಚಿ, ಯಾಕೆಂದರೆ ಅವುಗಳು ಗಾಯ ಮಾಡುವುದಿಲ್ಲ, ನೆರಳನ್ನು ನೀಡುತ್ತವೆ. ಕಣ್ಣಲ್ಲಿ ಎಷ್ಟೇ ನಿದ್ದೆ ಇದ್ದರೂ ಮಲಗಬೇಡ. ಈ ಸಮಯದಲ್ಲಿ ಏನಾದರೂ ಸಾಧಿಸು. ಈ ಸಮಯವನ್ನು ಕಳೆದುಕೊಳ್ಳಬೇಡ. ಏನು ಪ್ರಾಪ್ತವಾಗಿದೆಯೋ ಅದೇ ಪರ್ಯಾಪ್ತವಾಗಿದೆ. ಈ ಎರಡು ಶಬ್ದದಲ್ಲಿ ಲೆಕ್ಕವಿಲ್ಲದಷ್ಟು ಸುಖವಿದೆ.